ನಿಮ್ಮ ದುರ್ಬಲತೆಗಳಿಂದ ನಿಮ್ಮ ಶಕ್ತಿ ಹೊರಬರುತ್ತದೆ. ಪದಗಳಿಗೆ ಮಾಂತ್ರಿಕ ಶಕ್ತಿ ಇದೆ. ಅವರು ಅತ್ಯಂತ ಸಂತೋಷವನ್ನು ಅಥವಾ ಆಳವಾದ ಹತಾಶೆಯನ್ನು ತರಬಹುದು. ಸ್ವತಃ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿರುವುದು ಉತ್ತಮ ವ್ಯಾಯಾಮ. ನಾವು ಪರಸ್ಪರ ಯಾದೃಚ್ಛಿಕವಾಗಿ ಆಯ್ಕೆ ಮಾಡುವುದಿಲ್ಲ. ನಮ್ಮ ಉಪಪ್ರಜ್ಞೆಯಲ್ಲಿ ಈಗಾಗಲೇ ಇರುವವರನ್ನು ಮಾತ್ರ ನಾವು ಭೇಟಿಯಾಗುತ್ತೇವೆ. ಅವ್ಯಕ್ತ ಭಾವನೆಗಳು ಎಂದಿಗೂ ಸಾಯುವುದಿಲ್ಲ. ಅವರು ಜೀವಂತವಾಗಿ ಉಳಲ್ಪಟ್ಟಿದ್ದಾರೆ ಮತ್ತು ನಂತರ ಕೊಳಕು ರೀತಿಯಲ್ಲಿ ಹೊರಬರುತ್ತಾರೆ. ನೀವು ನಮ್ಮನ್ನು ಹೋಲಿಸಿಕೊಳ್ಳಬೇಕಾದ ಏಕೈಕ ವ್ಯಕ್ತಿ ಹಿಂದೆ ನೀವು ಮತ್ತು ನೀವು ಇರಬೇಕಾದ ಏಕೈಕ ವ್ಯಕ್ತಿ ನೀವು ಈಗ ಇರುವವರು. ಎಲ್ಲ ಜೀವನದ ಗುರಿ ಸಾವು. ಪ್ರೀತಿ ಮತ್ತು ಕೆಲಸ, ಕೆಲಸ ಮತ್ತು ಪ್ರೀತಿ ಅಷ್ಟೇ. ಪ್ರೀತಿಯು ತಾತ್ಕಾಲಿಕ ಮನೋವಿಕಾರದ ಸ್ಥಿತಿಯಾಗಿದೆ.